ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ನಲ್ಲಿ ರೆಸಿಡೆನ್ಷಿಯಲ್ ಸ್ಟೇಟಸ್ನಲ್ಲಿ ಪ್ರಾಬ್ಲಮ್ ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂತಂದರೆ ಒಬ್ಬ ಪರ್ಸನ್ ಭಾರತದ ನಿವಾಸಿ ಹೌದಾ, ಭಾರತದ ನಿವಾಸಿ ಅಲ್ವಾ ಅಂತ ಫೈಂಡ್ ಔಟ್ ಮಾಡುವಂಥದ್ದು. ರೆಸಿಡೆಂಟಾ, ನಾನ್ ರೆಸಿಡೆಂಟಾ? ರೆಸಿಡೆಂಟ್ ಅಂತಂದರೆ ಭಾರತದ ನಿವಾಸಿ, ನಾನ್ ರೆಸಿಡೆಂಟ್ ಅಂತಂದರೆ ಭಾರತದ ನಿವಾಸಿ ಅಲ್ಲ, ಅನಿವಾಸಿ ಭಾರತೀಯ. ಹೇಗೆ ಗೊತ್ತಾಗುತ್ತೆ ಒಬ್ಬ ಪರ್ಸನ್ ಭಾರತದ ನಿವಾಸಿ ಹೌದಾ, ಭಾರತದ ನಿವಾಸಿ ಅಲ್ವಾ ಅಂತ? ಸೊ ಅದನ್ನು ಫೈಂಡ್ ಔಟ್ ಮಾಡೋದಕ್ಕೆ ಕಂಡೀಷನ್ಸ್ ಇದ್ದಾವೆ. ಎರಡು ಬೇಸಿಕ್ ನೋಡಿ, ಆ ಕಂಡೀಷನ್ಗೆ ಬೇಸಿಕ್ ಕಂಡೀಷನ್ ಅಂತ ಅಂತೀವಿ. ಎರಡು ಬೇಸಿಕ್ ಕಂಡೀಷನ್ಸ್ ಇದೆ. ಫಸ್ಟ್ ಒನ್ ಬೇಸಿಕ್ ಕಂಡೀಷನ್, ಸೆಕೆಂಡ್ ಒನ್ ಬೇಸಿಕ್ ಕಂಡೀಷನ್. ಆ ಕಂಡೀಷನ್ ಏನು ಅನ್ನೋದನ್ನು ನಾನು ಪ್ರಾಬ್ಲಮ್ ಮಾಡ್ತಾ ತಿಳಿಸ್ತೀನಿ. ಆ ಎರಡು ಬೇಸಿಕ್ ಕಂಡೀಷನಲ್ಲಿ ಯಾವುದಾದ್ರು ಒಂದು ಕಂಡೀಷನನ್ನಾದರೂ ಫುಲ್ಫಿಲ್ ಮಾಡಬೇಕು, ಸ್ಯಾಟಿಸ್ಫೈ ಮಾಡಬೇಕು. ಆವಾಗ ಆ ಪರ್ಸನನ್ನು ನಾವು ರೆಸಿಡೆಂಟ್ ಅಂತ ಅಂತೀವಿ. ಎರಡೂ ಕಂಡೀಷನ್ ಫುಲ್ಫಿಲ್ ಮಾಡಲಿಕ್ಕೆ ಆಗದೇ ಇದ್ದರೆ ಆವಾಗ ಆ ಪರ್ಸನನ್ನು ನಾವು ನಾನ್ ರೆಸಿಡೆಂಟ್ ಅಂತ ಅಂತೀವಿ. ಒಬ್ಬ ಪರ್ಸನನ್ನು ಭಾರತದ ನಿವಾಸಿ ಹೌದು ಅಂತ ಯಾವಾಗ ಕರಿತೀವಿ? ಬೇಸಿಕ್ ಕಂಡೀಷನನ್ನು ಫುಲ್ಫಿಲ್ ಮಾಡಿದಾಗ ಭಾರತದ ನಿವಾಸಿ ಅಂತ ಕರಿತೀವಿ. ಬೇಸಿಕ್ ಕಂಡೀಷನ್ ಫುಲ್ಫಿಲ್ ಮಾಡಲಿಕ್ಕೆ ಆಗದೇ ಇದ್ದರೆ ನಾನ್ ರೆಸಿಡೆಂಟ್, ಅನಿವಾಸಿ ಭಾರತೀಯ ಅಂತ ಕರಿತೀವಿ. ಎಷ್ಟು ಕಂಡೀಷನ್ ಇದೆ? ಎರಡು ಕಂಡೀಷನ್ ಇದೆ. ಎಷ್ಟು ಕಂಡೀಷನ್ ಫುಲ್ಫಿಲ್ ಆಗಬೇಕು? ಯಾವುದಾದ್ರೂ ಒಂದು. ಫಸ್ಟ್ ಒನ್ ಕಂಡೀಷನ್ ಫುಲ್ಫಿಲ್ ಮಾಡಿದ್ರೂ ಆಗುತ್ತೆ, ಸೆಕೆಂಡ್ ಒನ್ ಕಂಡೀಷನ್ ಫುಲ್ಫಿಲ್ ಮಾಡಿದ್ರೂ ಆಗುತ್ತೆ. ಅಥವಾ ಎರಡೂ ಕಂಡೀಷನ್ ಫುಲ್ಫಿಲ್ ಮಾಡಿದರೂ ರೆಸಿಡೆಂಟ್ ಅಂತ ಕರಿತೀವಿ. ಎರಡೂ ಫುಲ್ಫಿಲ್ ಮಾಡದೇ ಇದ್ದರೆ ನಾನ್ ರೆಸಿಡೆಂಟ್. ಸೊ ಎರಡೂ ಕಂಡೀಷನ್ ಫುಲ್ಫಿಲ್ ಮಾಡದೇ ಇದ್ದಾಗ ಅವನನ್ನು ನಾವು ನಾನ್ ರೆಸಿಡೆಂಟ್ ಅಂತ ಕರಿತೀವಿ. ಪ್ರಾಬ್ಲಮ್ ಅಲ್ಲಿಗೆ ಮುಗಿಯುತ್ತೆ. ಮುಂದೆ ನೀವೇನು ಕ್ಯಾಲ್ಕುಲೇಟ್ ಮಾಡೋದು ಬೇಡ. ಬಟ್ ಬೇಸಿಕ್ ಕಂಡೀಷನನ್ನು ಫುಲ್ಫಿಲ್ ಮಾಡಿದರೆ ಅವನು ಆವಾಗ ರೆಸಿಡೆಂಟ್ ಆಗ್ತಾನೆ. ರೆಸಿಡೆಂಟ್ ಆದರೆ ಅಗೈನ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ವೆದರ್ ಹಿ ಈಸ್ ಆರ್ಡಿನರಿ ರೆಸಿಡೆಂಟ್ ಆರ್ ನಾಟ್ ಆರ್ಡಿನರಿ ರೆಸಿಡೆಂಟ್. ಫಾರ್ ದ್ಯಾಟ್ ವಿ ಹ್ಯಾವ್ ಟು ಗೋ ಫಾರ್ ಅಡಿಷನಲ್ ಕಂಡೀಷನ್. ಅವನು ಒಂದು ವೇಳೆ ರೆಸಿಡೆಂಟ್ ಆದರೆ ಮತ್ತೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕು, ಅವನು ಕಾಯಂ ನಿವಾಸಿ ಹೌದಾ, ಕಾಯಂ ನಿವಾಸಿ ಅಲ್ವಾ? ಭಾರತದ ನಿವಾಸಿ ಹೌದು, ಆರ್ಡಿನರಿ ರೆಸಿಡೆಂಟ್ ಹೌದಾ, ಆರ್ಡಿನರಿ ರೆಸಿಡೆಂಟ್ ಅಲ್ವಾ ಅಂತ ಫೈಂಡ್ ಔಟ್ ಮಾಡಬೇಕು. ಯಾವಾಗ ಇವೆರಡನ್ನು ಫೈಂಡ್ ಔಟ್ ಮಾಡೋದು? ರೆಸಿಡೆಂಟ್ ಆದರೆ ಮಾತ್ರ. ಬೇಸಿಕ್ ಕಂಡೀಷನ್ ಫುಲ್ಫಿಲ್ ಮಾಡಿದರೆ ಮಾತ್ರ ರೆಸಿಡೆಂಟ್ ಆಗ್ತಾನೆ. ರೆಸಿಡೆಂಟ್ ಆದರೆ ಎಗೈನ್ ನೀವೇನು ಕ್ಯಾಲ್ಕುಲೇಟ್ ಮಾಡಬೇಕು? ಆರ್ಡಿನರಿ ರೆಸಿಡೆಂಟಾ, ನಾಟ್ ಆರ್ಡಿನರಿ ರೆಸಿಡೆಂಟಾ ಅಂತ. ಅದನ್ನು ಚೆಕ್ ಮಾಡೋದಕ್ಕೆ ನೀವು ಅಡಿಷನಲ್ ಕಂಡೀಷನನ್ನು ನೋಡಬೇಕು. ಎರಡು ಅಡಿಷನಲ್ ಕಂಡೀಷನ್ ಇದೆ. ಎರಡೂ ಅಡಿಷನಲ್ ಕಂಡೀಷನನ್ನು ಫುಲ್ಫಿಲ್ ಮಾಡಿದರೆ ಅವನು ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್ ಆಗ್ತಾನೆ. ಎರಡನ್ನೂ ಫುಲ್ಫಿಲ್ ಮಾಡಲಿಕ್ಕೆ ಆಗದೇ ಇದ್ದರೆ ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಆಗ್ತಾನೆ. ಬೇಸಿಕ್ ಕಂಡೀಷನಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ ಫುಲ್ಫಿಲ್ ಆದರೂ ಸಾಕು. ಬಟ್ ಅಡಿಷನಲ್ ಕಂಡೀಷನಲ್ಲಿ ಎರಡೂ ಕಂಡೀಷನ್ ಫುಲ್ಫಿಲ್ ಆದರೆ ಅವನು ಆರ್ಡಿನರಿ ರೆಸಿಡೆಂಟ್. ಎರಡೂ ಕಂಡೀಷನ್ ಫುಲ್ಫಿಲ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೆ ಆವಾಗ ಅವನನ್ನು ನಾವು ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಕರಿತೀವಿ. ಸೊ ಆ ಕಂಡೀಷನ್ ಏನು ಅನ್ನೋದನ್ನು ನಾನು ನಿಮಗೆ ಒಂದು ಪ್ರಾಬ್ಲಮ್ ಮಾಡ್ತಾ ತಿಳಿಸಿಕೊಡ್ತೇನೆ. ಸೊ ಇಲ್ಲೊಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ ಇದೆ. Mr. Joe Root, an England cricket player, comes to India since 2015-16 every year to play IPL matches and stayed here for 100 days. Compute his residential status for the assessment year 2025-26. ಜೋ ರೂಟ್ ಅನ್ನೋ ಇಂಗ್ಲೆಂಡ್ ಕ್ರಿಕೆಟ್ ಪ್ಲೇಯರ್ IPL ಆಡಲಿಕ್ಕೆ ಇಂಡಿಯಾಕ್ಕೆ ಬರ್ತಾ ಇದ್ದಾನೆ. 2015-16 ಬರ್ತಾ ಇದ್ದಾನೆ. ಇಂಡಿಯಾದಲ್ಲಿ 100 ದಿನ ಇರ್ತಾನೆ. ಹಾಗಾದರೆ ಅವನು ಭಾರತದ ನಿವಾಸಿ ಹೌದಾ, ಭಾರತದ ನಿವಾಸಿ ಅಲ್ವಾ ಅಂತ ಫೈಂಡ್ ಔಟ್ ಮಾಡಬೇಕು. ಕ್ವಶನ್ ನೋಡಿದ ತಕ್ಷಣ ನಿಮಗೆ ಅನಿಸುತ್ತೆ ಜೋ ರೂಟ್ ಇಂಗ್ಲೆಂಡ್ ಕ್ರಿಕೆಟ್ ಪ್ಲೇಯರ್, ಅವನು ಇಂಗ್ಲೆಂಡ್ ನಿವಾಸಿ, ಭಾರತದ ನಿವಾಸಿ ಅಲ್ಲ ಅಂತ ನಿಮಗೆ ಅನಿಸ್ಬೋದು. ಬಟ್ ನೀವು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಕಂಡೀಷನ್ಸ್ ಪ್ರಕಾರನೇ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟ್ ನೀವು ಹಿಂಗೆ ಕ್ವಶನ್ ಕೊಟ್ಟಾಗ ಏನು ಮಾಡಬೇಕು? ಹೆಡ್ಡಿಂಗ್ ಹಾಕ್ಕೊಳ್ಬೇಕು. ಕಂಪ್ಯೂಟೇಷನ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಹೆಡ್ಡಿಂಗ್ ಹಾಕ್ಕೊಂಡು ಕಂಡೀಷನ್ಸ್, ಎರಡು ಬೇಸಿಕ್ ಕಂಡೀಷನ್, ಎರಡು ಅಡಿಷನಲ್ ಕಂಡೀಷನ್ ಇದೇ ಫಾರ್ಮಲ್ಲೇ ಬರೀಬೇಕು. ಅವಾಗ ಏನಾಗುತ್ತೆ, ಎಕ್ಸಾಮ್ನಲ್ಲಿ ನೀವು ಪ್ರಾಬ್ಲಮ್ ತಪ್ಪಾದರೂ ಕೂಡ ಕಂಡೀಷನ್ಸ್ ಬರೆದಿದ್ದಕ್ಕೆ ಮಾರ್ಕ್ಸ್ ಸಿಗುತ್ತೆ. ಸೊ ಇಲ್ಲಿ ಕಂಡೀಷನ್ಸ್ ಅಂತ ಬರೆದಿದ್ದೀನಿ. ನಾಟ್ ಸ್ಯಾಟಿಸ್ಫೈಡ್ ಆರ್ ಸ್ಯಾಟಿಸ್ಫೈಡ್ ಅಂತ ಒಂದು ಕಾಲಮ್ ಹಾಕ್ಕೊಂಡಿದ್ದೀನಿ. ಸ್ಯಾಟಿಸ್ಫೈ ಆದರೆ ಸ್ಯಾಟಿಸ್ಫೈಡ್ ಅಂತ ಬರೆಯೋದು, ನಾಟ್ ಸ್ಯಾಟಿಸ್ಫೈಡ್ ಆದರೆ ನಾಟ್ ಸ್ಯಾಟಿಸ್ಫೈಡ್ ಅಂತ ಬರೆಯೋದು. ಸೊ ಕಂಡೀಷನ್ ಬರೆದ್ರೆ 5ಗೆ 3 ಮಾರ್ಕ್ಸ್ ಕೊಡ್ತಾರೆ. ಇದೇ ಪ್ರಾಬ್ಲಮ್ನ 10 ಮಾರ್ಕ್ಸಿಗೆ ಕೊಟ್ಟರೆ 6 ಮಾರ್ಕ್ಸ್ ನಿಮಗೆ ಕಂಡೀಷನ್ ಬರೆದಿದ್ದಕ್ಕೆ ಸಿಗುತ್ತೆ. ಸೊ ಫಸ್ಟು ನೀಟಾಗಿ ಕಂಡೀಷನ್ಸ್ ಬರ್ಕೊಳ್ಬೇಕು. ಕಂಡೀಷನನ್ನು ನಾನು ಬರೆದಿದ್ದೀನಿ ಇಲ್ಲಿ. ಎರಡು ಬೇಸಿಕ್ ಕಂಡೀಷನ್ ಇದೆ, ಎರಡು ಅಡಿಷನಲ್ ಕಂಡೀಷನ್ ಇದೆ. ಸೊಲ್ಯೂಷನ್ ಮಾಡೋದು ಹೇಗೆ ಅಂತಂದರೆ, ಫಸ್ಟು ಕ್ವಶನಲ್ಲಿ ಒಂದು ಅಸೆಸ್ಮೆಂಟ್ ಇಯರ್ ಕೊಟ್ಟಿರ್ತಾರೆ, ವೆರಿ ಇಂಪಾರ್ಟೆಂಟ್. ಆ ಅಸೆಸ್ಮೆಂಟ್ ಇಯರ್ ಇಂಪಾರ್ಟೆಂಟ್. ಅಸೆಸ್ಮೆಂಟ್ ಇಯರ್ ಯಾವ ಇಯರ್ ಕೊಟ್ಟಿದ್ದಾರೆ? ಅಸೆಸ್ಮೆಂಟ್ ಇಯರ್ ಅಂತ ಹೇಳಿ 2025-26 ಅಂತ ಕೊಟ್ಟಿದ್ದಾರೆ.
ಅಸೆಸ್ಮೆಂಟ್ ಇಯರ್ ಅಂತಂದರೆ ಇದು 12 ತಿಂಗಳ ಪೀರಿಯಡ್ ಆಗಿರುತ್ತೆ. ಅಸೆಸ್ಮೆಂಟ್ ಇಯರ್ ಇಸ್ ಎ ಪೀರಿಯಡ್ ಆಫ್ 12 months which commenced on 1st April and ends on 31st March. ಸ್ಟಾರ್ಟ್ ಆಗೋದು ಯಾವಾಗ ಅಂತಂದರೆ ಏಪ್ರಿಲ್ 1st ಸ್ಟಾರ್ಟ್ ಆಗಿ ಮಾರ್ಚ್ 31st ಮುಗಿಯುತ್ತೆ. ಸೊ 25-26 ಸ್ಟಾರ್ಟ್ ಆಗೋದು ಯಾವಾಗ ಅಂತಂದರೆ 1st April 2025 ಸ್ಟಾರ್ಟ್ ಆಗಿ 31st March 2026 ಮುಗಿಯುತ್ತೆ. ಸೊ ಅಸೆಸ್ಮೆಂಟ್ ಇಯರ್ ಯಾವ ಇಯರ್ ಕೊಟ್ಟಿರ್ತಾರೋ ಅದು ವೆರಿ ಇಂಪಾರ್ಟೆಂಟ್. ಯಾವ ಇಯರ್ ಆದರೂ ಕೊಡಲಿ, ನಿಮಗೆ ಅಸೆಸ್ಮೆಂಟ್ ಇಯರ್ ಕನ್ಸಿಡರ್ ಮಾಡೋದಲ್ಲ, ಇದ್ರ ಹಿಂದಿನ ವರ್ಷ ಕನ್ಸಿಡರ್ ಮಾಡಬೇಕು. ಆ ಹಿಂದಿನ ವರ್ಷಕ್ಕೆ ಪ್ರೀವಿಯಸ್ ಇಯರ್ ಅಂತ ಅಂತೀವಿ. ವೆರಿ ಇಂಪಾರ್ಟೆಂಟ್. ಟ್ಯಾಕ್ಸ್ನಲ್ಲಿ ನೀವೆಲ್ಲದೂ ಕನ್ಸಿಡರ್ ಮಾಡಬೇಕಾಗಿರೋದು ಪ್ರೀವಿಯಸ್ ಇಯರ್. ಎಲ್ಲ ಕಡೆನೂ ಅಷ್ಟೇ ಪ್ರೀವಿಯಸ್ ಇಯರನ್ನೇ ಕನ್ಸಿಡರ್ ಮಾಡಬೇಕು. ಟ್ಯಾಕ್ಸ್ ಕಟ್ಟಬೇಕಾದ್ರೂ ಅಷ್ಟೇ, ಈ ವರ್ಷ ಟ್ಯಾಕ್ಸ್ ಕಟ್ಟಬೇಕು ಅಂತಂದರೆ ನಾನು ಹಿಂದಿನ ವರ್ಷದಲ್ಲಿ ಏನು ಇನ್ಕಮ್ ಅರ್ನ್ ಮಾಡಿರ್ತೀನೋ ಅದಕ್ಕೆ ಈ ವರ್ಷದಲ್ಲಿ ಟ್ಯಾಕ್ಸ್ ಕಟ್ಟಬೇಕು. ಸೊ ಆ ಹಿಂದಿನ ವರ್ಷಕ್ಕೆ ಪ್ರೀವಿಯಸ್ ಇಯರ್ ಅಂತ ಅಂತೀವಿ. 2025-26 ಹಿಂದಿನ ವರ್ಷ ಯಾವುದು? 2024-25. ಹೇಗೆ ಬಂತು 24-25? ಕ್ವಶನಲ್ಲಿ ಅಸೆಸ್ಮೆಂಟ್ ಇಯರ್ ಅಂತ ಕೊಟ್ಟಿರ್ತಾರೆ, ಅದ್ರ ಹಿಂದಿನ ವರ್ಷ ಬರ್ಕೊಳ್ಬೇಕು. ಹಿಂದಿನ ವರ್ಷ ಯಾವುದು? 25 ಹಿಂದಿನ ವರ್ಷ, 24-26 ಹಿಂದೆ 25. ಇದಕ್ಕೆ ಇದೇ ಥರನೇ ನಾನೊಂದು 5-6 ವರ್ಷ ಬರ್ಕೊಳ್ತಿದ್ದೀನಿ. ಅಥವಾ ಅವನು ಇಂಡಿಯಾಗೆ ಬಂದಿದ್ದು ಯಾವಾಗಿಂದ? 15-16ರಿಂದ. ಸೊ 15-16 ತನಕನೂ ಬರ್ಕೊಳ್ತೀನಿ. 23-24 ನಾನಿಲ್ಲಿ ಅವನು ಇಂಡಿಯಾಕ್ಕೆ 15-16ರಿಂದ ಇಂಡಿಯಾಕ್ಕೆ ಬಂದಿದ್ದಾನೆ. ಸೊ ನಾನಿಲ್ಲಿ 15-16 ತನಕನೂ ಬರ್ಕೊಂಡಿದ್ದೀನಿ. ಒಂದು 7-8 ವರ್ಷ ಬರ್ಕೊಂಡ್ರು ನಿಮಗೆ ಗೊತ್ತಾಗುತ್ತೆ. 24-25-23-24 ಹಿಂದಿನ ವರ್ಷಗಳನ್ನೆಲ್ಲ ಬರ್ಕೊಳ್ತಾ ಹೋಗಿದ್ದೀನಿ. ಪ್ರತಿ ವರ್ಷ ಇಂಡಿಯಾದಲ್ಲಿ ಎಷ್ಟು ದಿನ ಇದ್ದಾನೆ ಅನ್ನೋದನ್ನು ಕ್ವಶನಲ್ಲಿ ಅವರೇ ಕೊಟ್ಟಿದ್ದಾರೆ ನೋಡಿ. ಜೋ ರೂಟನ್ ನಾನು ಇಂಡಿಯಾಕ್ಕೆ ಬರ್ತಾನೆ, ಸ್ಟೇಡ್ ಹಿಯರ್ ಅಂದರೆ ಇಂಡಿಯಾದಲ್ಲಿ 100 ದಿನ ಪ್ರತಿ ವರ್ಷ ಇರ್ತಾನಂತೆ. ಕ್ವಶನನ್ನು 2 ಥರದಲ್ಲಿ ಕೊಡ್ಬೋದು. ಎಷ್ಟು ದಿನ ಇಂಡಿಯಾದಲ್ಲಿ ಇದ್ದಾನೆ ಅಂತ ಅವರೇ ಬೇಕಾದರೂ ಕೊಡ್ಬೋದು. ಇಲ್ಲ ಅಂತಂದರೆ ಇದೇ ಪ್ರಾಬ್ಲಮ್ ಇನ್ನೊಂದು ಥರ ಕೊಡ್ತಾರೆ. ಇಂಡಿಯಾಕ್ಕೆ ಏಪ್ರಿಲಲ್ಲಿ ಬಂದ, ಜೂನ್ನಲ್ಲಿ ವಾಪಸ್ ಇಂಗ್ಲೆಂಡಿಗೆ ಹೋದ, ಮತ್ತೆ ಇಂಡಿಯಾಕ್ಕೆ ನವೆಂಬರಲ್ಲಿ ಬಂದ, ಡಿಸೆಂಬರಲ್ಲಿ ವಾಪಸ್ ಹೋದ. ಆ ಥರ ಕೊಟ್ಟಾಗ ಇಂಡಿಯಾದಲ್ಲಿ ಎಷ್ಟು ದಿನ ಇದ್ದಾನೆ ಅನ್ನೋದನ್ನು ನೀವೇ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಬಟ್ ಈಗ ಈ ಪ್ರಾಬ್ಲಮ್ನಲ್ಲಿ ಅವರೇ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಪ್ರತಿ ವರ್ಷ 100 ದಿನ ಇಂಡಿಯಾದಲ್ಲಿ ಇರ್ತಾನಂತೆ. ಸೊ ಪ್ರತಿ ವರ್ಷ 100 ದಿನ ಇಂಡಿಯಾದಲ್ಲಿದ್ದರೆ ಅವನು ಭಾರತದ ನಿವಾಸಿ ಹೌದಾ ಅಲ್ವಾ? ಫಸ್ಟು ನೀವೇನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ, ಫಸ್ಟ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ರೆಸಿಡೆಂಟಾ ನಾನ್ ರೆಸಿಡೆಂಟಾ ಅಂತ. ರೆಸಿಡೆಂಟಾ ನಾನ್ ರೆಸಿಡೆಂಟಾ ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಬೇಸಿಕ್ ಕಂಡೀಷನನ್ನು ನೀವು ನೋಡಬೇಕು. ಎಷ್ಟು ಬೇಸಿಕ್ ಕಂಡೀಷನ್ ಇದೆ? 2 ಬೇಸಿಕ್ ಕಂಡೀಷನ್ ಇದೆ. ಇವೆರಡು ಕಂಡೀಷನಲ್ಲಿ ಯಾವುದಾದರೂ ಒಂದು ಕಂಡೀಷನ್ ಫುಲ್ಫಿಲ್ ಮಾಡಿದರೂ ಸಾಕು. ಫಸ್ಟ್ ಒನ್ ಕಂಡೀಷನ್ ಏನು? ಆ್ಯನ್ ಅಸೆಸ್ಸಿ ಮಸ್ಟ್ ಬಿ ಇನ್ ಇಂಡಿಯಾ ಫಾರ್ 182 days ಆರ್ ಮೋರ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ಕ್ವಶನಲ್ಲಿ ಕೊಟ್ಟಿರೋಂಥ ವ್ಯಕ್ತಿ 182 ದಿನ ಹಿಂದಿನ ವರ್ಷದಲ್ಲಿ ಇಂಡಿಯಾದಲ್ಲಿ ಇರಬೇಕು. ನೋಡಿ, ಕ್ವಶನಲ್ಲಿ ಕೊಟ್ಟಿರೋ ವ್ಯಕ್ತಿ ಹಿಂದಿನ ವರ್ಷ ಅಂದರೆ ಯಾವುದು? ಪ್ರೀವಿಯಸ್ ಇಯರ್ ಅಂದರೆ ಯಾವುದು? 24-25ರಲ್ಲಿ 182 ದಿನ ಇಂಡಿಯಾದಲ್ಲಿ ಇರಬೇಕಂತೆ. ಫಸ್ಟ್ ಕಂಡೀಷನ್ ಏನು ಹೇಳುತ್ತೆ ಅಂತಂದರೆ, ಪ್ರಾಬ್ಲಮಲ್ಲಿ ಕೊಟ್ಟಿರುವಂಥ ಪರ್ಸನ್ನು ಪ್ರೀವಿಯಸ್ ಇಯರ್ನಲ್ಲಿ ಹಿಂದಿನ ವರ್ಷದಲ್ಲಿ 182 ದಿನ ಇಂಡಿಯಾದಲ್ಲಿ ಇರಬೇಕು. ಸೊ ನಾನು ಈ ವರ್ಷ ನನ್ನ ರೆಸಿಡೆನ್ಷಿಯಲ್ ಸ್ಟೇಟಸ್ ಫೈಂಡ್ ಔಟ್ ಮಾಡಬೇಕು ಅಂತಂದರೆ, ಹಿಂದಿನ ವರ್ಷದಲ್ಲಿ ನಾನು 182 ದಿನ ಇಂಡಿಯಾದಲ್ಲಿ ಇದ್ದರೆ ನಾನು ಭಾರತದ ನಿವಾಸಿ. 182 ದಿನ ಇರಲಿಲ್ಲ ಅಂತಂದರೆ ಭಾರತದ ನಿವಾಸಿ ಅಲ್ಲ ಅಂತಲ್ಲ. ಎರಡನೇ ಕಂಡೀಷನ್ ಇದೆ, ಎರಡನೇ ಕಂಡೀಷನ್ ನೋಡಬೇಕು. ಈಗ 182 ದಿನ ಇಲ್ಲ. ಸೊ ಫಸ್ಟ್ ಕಂಡೀಷನಿಗೆ ನಾನು ನಾಟ್ ಸ್ಯಾಟಿಸ್ಫೈಡ್ ಅಂತ ಬರಿತಾ ಇದ್ದೇನೆ. ಏನಕ್ಕೆ ಅಂತಂದರೆ 182 ದಿನ ಇಲ್ಲ. ಹಾಗಾದರೆ ಅವನು ನಾನ್ ರೆಸಿಡೆಂಟಾ? ಅಲ್ಲ. ಎರಡನೇ ಕಂಡೀಷನ್ ನೋಡಬೇಕು. ಎರಡನೇ ಕಂಡೀಷನ್ ಏನು? An assessee must be in India at least for 60 days or more during the previous year. 182 ದಿನ ಇರಲಿಲ್ಲ ಅಂತಂದರೆ ಅಟ್ಲೀಸ್ಟ್ 60 ದಿನ ಅಥವಾ 60 ದಿನಕ್ಕಿಂತ ಜಾಸ್ತಿ ಆದರೂ ಇರಬೇಕಂತೆ. ನೀವಿಲ್ಲಿ ಗಮನಿಸ್ಬೋದು, 60 ದಿನಕ್ಕಿಂತ ಜಾಸ್ತಿ ಇದ್ದಾನೆ. ಜೊತೆಗೆ ಇನ್ನೂ ಒಂದು ಕಂಡೀಷನ್ ಮರ್ಜ್ ಆಗಿದೆ. ಆ್ಯಂಡ್ 365 days ಆರ್ ಮೋರ್ ಡ್ಯೂರಿಂಗ್ 4 years ಪ್ರಿಸೀಡಿಂಗ್ ದ ಪ್ರೀವಿಯಸ್ ಇಯರ್. ಪ್ರೀವಿಯಸ್ ಇಯರನ್ನು ಬಿಟ್ಟು, ಪ್ರಿಸೀಡಿಂಗ್ ದ ಪ್ರೀವಿಯಸ್ ಇಯರ್ ಅಂತಂದರೆ ಪ್ರೀವಿಯಸ್ ಇಯರನ್ನು ಬಿಟ್ಟು ಹಿಂದಿನ 4 ವರ್ಷದಲ್ಲಿ 365 ದಿನಕ್ಕಿಂತ ಜಾಸ್ತಿ, 365 ಅಥವಾ 365 ದಿನಕ್ಕಿಂತ ಜಾಸ್ತಿ ಇಂಡಿಯಾದಲ್ಲಿ ಇರಬೇಕಂತೆ. ಸೊ ಹಿಂದಿನ ವರ್ಷದಲ್ಲಿ 60 ದಿನಕ್ಕಿಂತ ಜಾಸ್ತಿ, ಹಿಂದಿನ 4 ವರ್ಷದಲ್ಲಿ 365 ಅಥವಾ 365 ದಿನಕ್ಕಿಂತ ಜಾಸ್ತಿ ಇರಬೇಕಂತೆ. ನೀವು ಗಮನಿಸ್ಬೋದು, ಈ ಕ್ವಶನ್ನಲ್ಲಿ ಹಿಂದಿನ ವರ್ಷದಲ್ಲಿ 60 ದಿನಕ್ಕಿಂತ ಜಾಸ್ತಿ ಇದ್ದಾನೆ. ಜೊತೆಗೆ ಹಿಂದಿನ ಪ್ರೀವಿಯಸ್ ಇಯರ್ ಬಿಟ್ಟು, ಪ್ರೀವಿಯಸ್ ಇಯರನ್ನು ಹೊರತುಪಡಿಸಿ ಹಿಂದಿನ 4 ವರ್ಷದಲ್ಲಿ 365 ದಿನಕ್ಕಿಂತ ಜಾಸ್ತಿ ಇದ್ದಾನೆ. ಸೊ ಸೆಕೆಂಡ್ ಕಂಡೀಷನ್ ಫುಲ್ಫಿಲ್ ಮಾಡ್ತಾ ಇದ್ದಾನೆ.
ನಾನಿಲ್ಲಿ ಸ್ಯಾಟಿಸ್ಫೈಡ್ ಅಂತ ಬರೀತಾ ಇದ್ದೀನಿ. ಸೊ ಹಾಗಾಗಿ ನೋಡಿ, ಈಗ 2 ಬೇಸಿಕ್ ಕಂಡೀಷನ್ ಇತ್ತು, 2ರಲ್ಲಿ ಯಾವ್ದಾದ್ರು ಒಂದು ಕಂಡೀಷನ್ ಫುಲ್ಫಿಲ್ ಮಾಡಿದ್ರು ಸಾಕು, ಈಗ ಅವನು ರೆಸಿಡೆಂಟ್ ಆಗ್ತಾನೆ. ಒಂದು ವೇಳೆ ನಾನ್ ರೆಸಿಡೆಂಟ್ ಆದರೆ ಪ್ರಾಬ್ಲಮ್ ಇಲ್ಲಿಗೆ ಮುಗೀತು. ಅಡಿಷನಲ್ ಕಂಡೀಷನ್ ನೋಡೋದು ಬೇಡ, ನಾಟ್ ಅಪ್ಲಿಕೇಬಲ್ ಅಂತ ಬರೀಬೇಕು. ಯಾವಾಗ? ನಾನ್ ರೆಸಿಡೆಂಟ್ ಆದರೆ ಮಾತ್ರ. ನಾನ್ ರೆಸಿಡೆಂಟ್ ಅಂತ ಯಾವಾಗ ಹೇಳ್ತೀವಿ? 2 ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ದೇ ಇದ್ದರೆ ನಾನ್ ರೆಸಿಡೆಂಟ್. ಈಗ ಸ್ಯಾಟಿಸ್ಫೈ ಮಾಡಿದ್ದಾನೆ, ರೆಸಿಡೆಂಟ್ ಆಗ್ತಾನೆ. ನೀವು ಮತ್ತೆ ಕ್ಯಾಲ್ಕುಲೇಟ್ ಮಾಡಬೇಕು, ಆರ್ಡಿನರಿ ರೆಸಿಡೆಂಟಾ ನಾಟ್ ಆರ್ಡಿನರಿ ರೆಸಿಡೆಂಟಾ ಅಂತ. ಆರ್ಡಿನರಿ ರೆಸಿಡೆಂಟಾ ನಾಟ್ ಆರ್ಡಿನರಿ ರೆಸಿಡೆಂಟಾ ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಅಡಿಷನಲ್ ಕಂಡೀಷನನ್ನು ನೋಡಬೇಕಾಗತ್ತೆ. ಅಡಿಷನಲ್ ಕಂಡೀಷನ್ ಏನು ಹೇಳುತ್ತೆ? ಫಸ್ಟ್ 2 ಅಡಿಷನಲ್ ಕಂಡೀಷನ್ ಇದೆ, 2 ಅಡಿಷನಲ್ ಕಂಡೀಷನನ್ನು ಫುಲ್ಫಿಲ್ ಮಾಡಬೇಕು. ನಿಮಗೆ ಫಸ್ಟ್ ಅಡಿಷನಲ್ ಕಂಡೀಷನ್ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಸೆಕೆಂಡ್ ಅಡಿಷನಲ್ ಕಂಡೀಷನನ್ನು ನಾನು ಹೇಳ್ಕೊಂಡು ಆಮೇಲೆ ಫಸ್ಟ್ ಅಡಿಷನಲ್ ಕಂಡೀಷನಿಗೆ ಹೋಗ್ತೀನಿ. ನಿಮಗೆ ಸೆಕೆಂಡ್ ಅಡಿಷನಲ್ ಕಂಡೀಷನಲ್ಲಿ ಈಸಿಯಾಗಿ ಆನ್ಸರ್ ಗೊತ್ತಾಗ್ಬಿಡುತ್ತೆ. ಕ್ವಶನಲ್ಲಿ ಸೆಕೆಂಡ್ ಅಡಿಷನಲ್ ಕಂಡೀಷನ್ ಏನು ಅಂತಂದರೆ, ಆ್ಯನ್ ಅಸೆಸ್ಸಿ ಮಸ್ಟ್ ಬಿ ಸ್ಟೇಡ್ ಇನ್ ಇಂಡಿಯಾ ಫಾರ್ 730 days ಆರ್ ಮೋರ್ ಡ್ಯೂರಿಂಗ್ 7 years ಪ್ರಿಸೀಡಿಂಗ್ ದ ಪ್ರೀವಿಯಸ್ ಇಯರ್. ಪ್ರೀವಿಯಸ್ ಇಯರನ್ನು ಬಿಟ್ಟು ಹಿಂದಿನ 7 ವರ್ಷದಲ್ಲಿ 730 ದಿನ ಇಂಡಿಯಾದಲ್ಲಿ ಇರಬೇಕು. 1 2 3 4 5 6 7 7 ವರ್ಷ ತಗೊಂಡ್ರೆ 1 2 3 4 5 6 7 7 ವರ್ಷದಲ್ಲಿ 730 ದಿನ ಇಂಡಿಯಾದಲ್ಲಿ ಇರಬೇಕಂತೆ. ಸೊ 7 ವರ್ಷದಲ್ಲಿ ವರ್ಷಕ್ಕೆ 100 ದಿನ ಮಾತ್ರ ಇರೋದು. ಹಾಗಾದರೆ 7 ವರ್ಷಕ್ಕೆ ಎಷ್ಟು ದಿನ ಇದ್ದಂಗೆ ಆಗುತ್ತೆ? 700 ದಿನ ಮಾತ್ರ ಇದ್ದಾಗುತ್ತೆ. ಈ ಕಂಡೀಷನನ್ನು ಫುಲ್ಫಿಲ್ ಮಾಡಲಿಕ್ಕೆ ಆಗೋದಿಲ್ಲ. ನಾಟ್ ಸ್ಯಾಟಿಸ್ಫೈಡ್. ನಿಮಗೆ ಈ ಕಂಡೀಷನ್ ನೋಡಬೇಕು ಅಂತಿಲ್ಲ, ಡೈರೆಕ್ಟಾಗಿ ಆನ್ಸರ್ ಗೊತ್ತಾಗುತ್ತೆ. ಅಡಿಷನಲಲ್ಲಿ 2ನ್ನೂ ಫುಲ್ಫಿಲ್ ಮಾಡಬೇಕು, ಬಟ್ ಈಗ ಒಂದು ಕಂಡೀಷನನ್ನು ಫುಲ್ಫಿಲ್ ಮಾಡ್ತಿಲ್ಲ. ಹಾಗಾದರೆ ಆನ್ಸರ್ ಏನು ಅನ್ನೋದು ನಿಮಗೆ ಇಲ್ಲೇ ಗೊತ್ತಾಗುತ್ತೆ. ಅಡಿಷನಲ್ ಕಂಡೀಷನ್ ಫುಲ್ಫಿಲ್ ಮಾಡಲಿಕ್ಕೆ ಆಗದೇ ಇದ್ದರೆ ಆನ್ಸರ್ ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್. ಯಾವಾಗ ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್ ಅಂತ ಅಂತೀವಿ? 2 ಅಡಿಷನಲ್ ಕಂಡೀಷನನ್ನು ಫುಲ್ಫಿಲ್ ಮಾಡಿದರೆ ಮಾತ್ರ ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್ ಅಂತ ಅಂತೀವಿ. ಈಗ 2ನೇ ಅಡಿಷನಲ್ ಕಂಡೀಷನ್ ಫುಲ್ಫಿಲ್ ಮಾಡಲಿಕ್ಕೆ ಆಗಲಿಲ್ಲ, ಹಾಗಾಗಿ ಅವನು ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್. ಈ ಮೊದಲನೇ ಅಡಿಷನಲ್ ಕಂಡೀಷನ್ ಏನು ಅಂತಂದರೆ, ಆ್ಯನ್ ಅಸೆಸ್ಸಿ ಮಸ್ಟ್ ಬಿ ರೆಸಿಡೆಂಟ್ ಇನ್ ಇಂಡಿಯಾ ಫಾರ್ 2 years ಔಟ್ ಆಫ್ 10 years ಪ್ರಿಸೀಡಿಂಗ್ ದ ಪ್ರೀವಿಯಸ್ ಇಯರ್. ಕ್ವಶನಲ್ಲಿ ಕೊಟ್ಟಿರುವಂಥ ವ್ಯಕ್ತಿ ಹಿಂದಿನ 10 ವರ್ಷದಲ್ಲಿ, ಪ್ರೀವಿಯಸ್ ಇಯರನ್ನು ಹೊರತುಪಡಿಸಿ ಹಿಂದಿನ 10 ವರ್ಷದಲ್ಲಿ ಅಟ್ಲೀಸ್ಟ್ 2 ವರ್ಷನಾದರೂ ರೆಸಿಡೆಂಟ್ ಆಗಿರಬೇಕು ಅಂತಂದರೆ, ಹಿಂದಿನ 10 ವರ್ಷದಲ್ಲಿ ಅಟ್ಲೀಸ್ಟ್ 2 ವರ್ಷನಾದರೂ ಬೇಸಿಕ್ ಕಂಡೀಷನನ್ನು ಫುಲ್ಫಿಲ್ ಮಾಡಬೇಕು. ಹಿಂದಿನ 10 ವರ್ಷ ಬರ್ಕೊಂಡಿದ್ದೀನಿ, ಅಟ್ಲೀಸ್ಟ್ 2 ವರ್ಷನಾದರೂ ಇವೆರಡರಲ್ಲಿ ಯಾವುದಾದ್ರು ಒಂದು ಕಂಡೀಷನನ್ನಾದರೂ ಫುಲ್ಫಿಲ್ ಮಾಡಬೇಕು. 10 ವರ್ಷದಲ್ಲಿ ಯಾವ ವರ್ಷನೂ 182 ದಿನ ಇಲ್ಲ. ಈ ಕಂಡೀಷನ್ ನೋಡಿ ಆಯಿತು, ಯಾವ ವರ್ಷನೂ ಫುಲ್ಫಿಲ್ ಮಾಡ್ತಿಲ್ಲ. ನೆಕ್ಸ್ಟ್ ಈ ಕಂಡೀಷನ್ ನೋಡಿ, ಹಿಂದಿನ 10 ವರ್ಷದಲ್ಲಿ ಎಲ್ಲ ವರ್ಷದಲ್ಲೂ 60 ದಿನಕ್ಕಿಂತ ಜಾಸ್ತಿ ಇದ್ದಾನೆ. ಎಲ್ಲ 4 ವರ್ಷ ತಗೊಂಡ್ರು 1 2 3 4 4 ವರ್ಷದಲ್ಲಿ 365 ದಿನಕ್ಕಿಂತ ಜಾಸ್ತಿ ಇದ್ದಾನೆ. ನೀವು ಇಲ್ಲಿ ಗಮನಿಸ್ಬೋದು, ಇಲ್ಲಿ 60 ದಿನಕ್ಕಿಂತ ಜಾಸ್ತಿ ಇದ್ದಾನಾ? ಎಸ್. 1 2 3 4 ಇಯರ್ಸ್ನಲ್ಲಿ 365 ಡೇಸ್ಗಿಂತ ಜಾಸ್ತಿ ಇದ್ದಾನಾ? ಎಸ್. ಇಲ್ಲಿ ಅವನು ರೆಸಿಡೆಂಟ್. ನೆಕ್ಸ್ಟ್ ಇಲ್ಲಿ ನೋಡಿ, 60 ದಿನಕ್ಕಿಂತ ಜಾಸ್ತಿ ಇದ್ದಾನಾ? ಎಸ್. ಹಿಂದಿನ 4 ವರ್ಷ 1 2 3 4 4 ವರ್ಷದಲ್ಲಿ 365 ದಿನಕ್ಕಿಂತ ಜಾಸ್ತಿ ಇದ್ದಾನಾ? ಎಸ್, ರೆಸಿಡೆಂಟ್. ನೆಕ್ಸ್ಟ್ ಇಲ್ಲಿ 60 ದಿನಕ್ಕಿಂತ ಜಾಸ್ತಿ ಇದ್ದಾನಾ? ಎಸ್. ಹಿಂದಿನ 4 ವರ್ಷದಲ್ಲಿ 365 ದಿನಕ್ಕಿಂತ ಜಾಸ್ತಿ ಇದ್ದಾನಾ? ಎಸ್, ಇಲ್ಲಿ ರೆಸಿಡೆಂಟ್. ಹಿಂದಿನ 10 ವರ್ಷದಲ್ಲಿ ಅಟ್ಲೀಸ್ಟ್ 2 ವರ್ಷನಾದರೂ ಬೇಸಿಕ್ ಕಂಡೀಷನನ್ನು ಫುಲ್ಫಿಲ್ ಮಾಡಬೇಕು. ಎನಿ ಒನ್, ಐದರ್ ಫಸ್ಟ್ ಒನ್ ಆರ್ ಸೆಕೆಂಡ್ ಒನ್. ಇಲ್ಲಿ ಯಾವ ವರ್ಷನೂ ಫಸ್ಟ್ ಒನ್ ಕಂಡೀಷನ್ ಫುಲ್ಫಿಲ್ ಮಾಡ್ತಿಲ್ಲ, ಬಟ್ ಸೆಕೆಂಡ್ ಕಂಡೀಷನನ್ನು ಫುಲ್ಫಿಲ್ ಮಾಡ್ತಿದ್ದಾನೆ. 10 ವರ್ಷದಲ್ಲಿ ಅಟ್ಲೀಸ್ಟ್ 2 ವರ್ಷ ಫುಲ್ಫಿಲ್ ಮಾಡಿದ್ರು ಸಾಕು. ಈಗ ಫುಲ್ಫಿಲ್ ಮಾಡ್ತಾ ಇದ್ದಾನೆ, ಹಾಗಾಗಿ ಇದು ಸ್ಯಾಟಿಸ್ಫೈಡ್. ನಾನು ಆಗಲೇ ಹೇಳಿದೆ ನಿಮಗೆ ಈ ಕಂಡೀಷನ್ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸೊ ಡೈರೆಕ್ಟಾಗಿ ನೀವು ಸೆಕೆಂಡ್ ಕಂಡೀಷನಿಗೆ ಬನ್ನಿ. ಸೆಕೆಂಡ್ ಕಂಡೀಷನ್ ನಾಟ್ ಸ್ಯಾಟಿಸ್ಫೈಡ್ ಆದರೆ ನಿಮಗಲ್ಲೇ ಆನ್ಸರ್ ಗೊತ್ತಾಗುತ್ತೆ. ಸೆಕೆಂಡ್ ಕಂಡೀಷನ್ ಸ್ಯಾಟಿಸ್ಫೈ ಆಗಿದ್ದರೆ ಫಸ್ಟ್ ಕಂಡೀಷನ್ ಯಾವಾಗಲೂ ಸ್ಯಾಟಿಸ್ಫೈ ಆಗ್ತಿರುತ್ತೆ. ಸೆಕೆಂಡ್ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾನೆ ಇರುತ್ತೆ. ಡೈರೆಕ್ಟಾಗಿ ಸೆಕೆಂಡ್ ಕಂಡೀಷನ್ ನೋಡಿ. ಸೆಕೆಂಡ್ ಕಂಡೀಷನ್ ಸ್ಯಾಟಿಸ್ಫೈ ಆಗಿದ್ದರೆ ಆನ್ಸರ್ ಏನು? ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್. ಸ್ಯಾಟಿಸ್ಫೈ ಆಗಲಿಲ್ಲ ಅಂತಂದರೆ ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್. ಸೊ ಈ ಕಂಡೀಷನ್ ಬರೆದಿದ್ದಕ್ಕೆ ನಿಮಗೆ ಮಾರ್ಕ್ಸ್ ಸಿಗೋದು. ವರ್ಕಿಂಗ್ ನೋಟಿಗೆ ಯಾವುದೇ ಥರ ಮಾರ್ಕ್ಸ್ ಇಲ್ಲ. ವರ್ಕಿಂಗ್ ನೋಟು ನಿಮಗೆ ಅರ್ಥ ಆಗೋದಕ್ಕೋಸ್ಕರ ನೀವು ವರ್ಕಿಂಗ್ ನೋಟ್ ಮಾಡಬೇಕಾಗತ್ತೆ. ಲಾಸ್ಟಿಗೆ ಫೈನಲ್ ಆನ್ಸರ್ ಬರೀಬೇಕಾಗತ್ತೆ. ಲಾಸ್ಟಿಗೆ ಫೈನಲ್ ಆನ್ಸರ್ ಏನು? ಫ್ರಮ್ ದ ಅಬೋವ್ ಕ್ಯಾಲ್ಕುಲೇಷನ್ ಇಟ್ ಈಸ್ ಕ್ಲಿಯರ್ ದಟ್
ಮಿಸ್ಟರ್ ಜೋ ರೂಟ್ ಈಸ್ ಸೆಡ್ ಟು ಬಿ ಡಬಲ್ ಇನ್ವಿಟೆಡ್ ಕಾಮದಲ್ಲಿ. ಈಗ ನಿಮಗೆ ಏನು ಆನ್ಸರ್ ಗೊತ್ತಾಯಿತು? ಬೇಸಿಕ್ ಕಂಡೀಷನ್ ಫುಲ್ಫಿಲ್ ಮಾಡಿದ್ದಾನೆ, ಹಾಗಾಗಿ ಅವನು ರೆಸಿಡೆಂಟ್. ಬಟ್ ಅಡಿಷನಲ್ ಕಂಡೀಷನ್ ಫುಲ್ಫಿಲ್ ಮಾಡಲಿಲ್ಲ. ಅಡಿಷನಲಲ್ಲಿ 2 ಇದೆ, ಎರಡನ್ನೂ ಫುಲ್ಫಿಲ್ ಮಾಡಬೇಕಿತ್ತು, ಬಟ್ ಫುಲ್ಫಿಲ್ ಮಾಡಲಿಲ್ಲ. ಹಾಗಾಗಿ ಅವನು ರೆಸಿಡೆಂಟ್ ಹೌದು, ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್. ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್. ಸೊ ಕಂಡೀಷನ್ ಬರೆದಿದ್ದಕ್ಕೆ 3 ಮಾರ್ಕ್ಸ್ ಸಿಗುತ್ತೆ, ಫೈನಲ್ ಆನ್ಸರಿಗೆ 2 ಮಾರ್ಕ್ಸ್ ಸಿಗುತ್ತೆ. ವರ್ಕಿಂಗ್ ನೋಟಿಗೆ ಯಾವುದೇ ಥರ ಮಾರ್ಕ್ಸ್ ಇರೋದಿಲ್ಲ. ವರ್ಕಿಂಗ್ ನೋಟು ನಿಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ವರ್ಕಿಂಗ್ ನೋಟ್ ಮಾಡುವಂಥದ್ದು. ಸೊ ಇದರಲ್ಲೇ ಬೇರೆ ಬೇರೆ ಥರ ಪ್ರಾಬ್ಲಮ್ ಕೊಡ್ತಾರೆ ಎಕ್ಸಾಮ್ನಲ್ಲಿ. ಅದು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಇವತ್ತೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ವಿಡಿಯೋ ಶೇರ್ ಮಾಡಿ, ಹಾಗೆ ವಿಡಿಯೋ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.